ಆದರೆ ಇವತ್ತು ಬಿಜೆಪಿ ಎಲ್ಲೋ ಒಂದು ಕಡೆ ಸೋಲಿನ ಭಯ ಅವರಿಗೆ ಬಂದಿದೆ. ಆದ್ದರಿಂದ ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಈಗ ಸಿಟ್ಟಿಂಗ್ MLC ಇರ್ತಕ್ಕಂಥವರು ಬಿಜೆಪಿ ಅಭ್ಯರ್ಥಿ, ಅವ್ರು ನಾನು 6 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ ಅಂತೇಳಿ ಅದನ್ನು ಕೇಳಿ ಬೇಕಾದ್ರೆ ಮತವನ್ನು ಕೇಳ್ಬೋದು. ಆದರೆ ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತೊಂದು ದಿವಸ. ಏನಪ್ಪ ಅಂತಂದರೆ ಇವರು ಒಕ್ಕಲಿಗರೇ ಅಲ್ಲ ಅಂತಕ್ಕಂಥದ್ದನ್ನು, ಇದನ್ನು ಜಾತಿ ನೋಡಿ ನಾವು ಅದನ್ನು ಓಟನ್ನು ಕೇಳ್ತಾ ಇದೀವಿ. ನಾವು ಒಬ್ಬ ಬಿಜೆಪಿಯ ಶಾಸಕರು ನೆನ್ನೆ ಬೇಜವಾಬ್ದಾರಿಯ ಮಾತುಗಳನ್ನ ಹೇಳಿದ್ದಾರೆ. ಇವರು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಲ್ಲಿಂದ ಬೆಳಗಾವಿಗೆ ಬಂದರು, ಅವರು ಒಕ್ಕಲಿಗರೇ ಅಲ್ಲ, ಈ ರೀತಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರ ತಂದೆ ನಾರಾಯಣಗೌಡರು, ತಾಯಿ ಅಕ್ಕಲಮ್ಮ ಅಂತೇಳಿ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಅಲ್ಲೇ 1980ರಲ್ಲಿ ಹುಟ್ಟಿದಂಥವ್ರು ನಮ್ಮ ಕ್ಯಾಂಡಿಡೇಟು. ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದಂಥವ್ರು, ಅಲ್ಲೇ ಹೈಸ್ಕೂಲನ್ನು ಓದಿದಂಥವ್ರು, ಕೊನೆಗೆ ಅಲ್ಲೇ ಶ್ರೀನಿವಾಸಪುರದಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ಇವರನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿ ಇವತ್ತಿನ ದಿವಸ ಅವರಿಗೆ ಅಭ್ಯರ್ಥನೆ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನೂ ತಿಳಿದು ಕೂಡ ವಿರುದ್ಧವಾಗಿ ಮಾತನಾಡಿ ಜಾತಿಯಲ್ಲಿ ಒಡಕನ್ನು ಮೂಡಿಸೋದಕ್ಕೆ, ಒಕ್ಕಲಿಗರ ಮತದಾರರು ಏನು ಹೆಚ್ಚಿಗೆ ಇದ್ದಾರೋ ಅವರಲ್ಲಿ ಒಡಕನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನ ಈ ಬಿಜೆಪಿ ನಾಯಕರು ಮಾಡಕ್ಕೆ ಹೊರಟಿದ್ದಾರೆ. ನಾವು ಜಾತಿಯ ಆಧಾರಿತದ ಮೇಲೆ ನಾವು ಇವತ್ತು ಓಟ್ ಕೇಳ್ತಾ ಇಲ್ಲ. ಇವರು ಕೇವಲ ಒಂದು ಒಕ್ಕಲಿಗರ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ. ಇವರು ಇವತ್ತು ಬೆಂಗಳೂರು ಪದವೀಧರ ಕ್ಷೇತ್ರವನ್ನ ಪ್ರತಿನಿಧಿಸಿ ಯಾವುದೇ ಜಾತಿ ಜನಾಂಗವನ್ನು ಮೀರಿ ಪದವೀಧರರಿಗೆ ಏನು ಅನಾನುಕೂಲಗಳಾಗಿದೆಯೋ, ಅದು OPS ಇರ್ಬೋದು, NPS ಇರ್ಬೋದು, ಮುಂದೆ ಸರ್ಕಾರದ ವತಿಯಿಂದ ಏನೇನು ಬರಬೇಕಾಗಿದೆಯೋ ಅವರಿಗೆ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿರ್ತಕ್ಕಂಥದ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಅಂತೇಳಿ ನಮ್ಮ ಅಭ್ಯರ್ಥಿ ನಿಂತಿರ್ತಕ್ಕಂಥದ್ದು. ಅಂಥವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಮತದಾರರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಒಬ್ಬ ಉತ್ತಮ ಕುಟುಂಬದಿಂದ ಹುಟ್ಟಿ ಬಂದಿರತಕ್ಕಂಥ ನಮ್ಮ ಅಭ್ಯರ್ಥಿ ರಾಮೋಜಿಗೌಡರು ಅವರಿಗೆ ತಾವೆಲ್ಲರೂ ಕೂಡ ಇಲ್ಲ ಸಲ್ಲದ ಆಪಾದನೆ ಕಿವಿ ಕೊಡದೆ ಆತನ ಯಾವ ರೀತಿ ಇವತ್ತು ನಡ್ಕೊಂಡು ಬಂದಿದ್ದಾರೋ ಅದನ್ನು ಪರಿಗಣನೆ ಮಾಡಿ ಮುಂದೆ ಇವರು ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಧ್ವನಿಯನ್ನು ಎತ್ತಬಹುದು ಅಂತಕ್ಕಂಥ ತಿಳ್ಕೊಂಡು ಅವರಿಗೆ ಮತವನ್ನು ಕೊಡಬೇಕು ಅಂತೇಳಿ ನಾವು ಮನವಿ ಮಾಡೋದಕ್ಕೆ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಕೂಡ ನಮಸ್ಕಾರ.